ಏನಾಯ್ತು? ಪೆಟ್ರೋಲ್ ಕಡೆ ನೀನ್ ಏನಲ್ಲ ಟೂರಿಸ್ಟ್ ಎಲ್ಲ ಬರ್ತಾರಂತ ಗೊತ್ತಿರುತ್ತೆ, ದೊಡ್ಡದಾಗ ರೋಡ್ ಮಾಡಕ್ ರೋಗ ಅವ್ರಿಗೆಲ್ಲ ಏನ್ ಮಾಡಕ್ಕಾಗತ್ತಪ್ಪ. ನಮ್ಮ ಕರ್ನಾಟಕ ಗೌರ್ಮೆಂಟ್ ಅವ್ರ ಪಾಕೆಟ್ಗೆ ಇಕ್ಕಳಿದೆ ದುಡ್ಡು ಆಗತ್ತೆ, ರೋಡಿಗೆಲ್ಲ ಹಾಕತ್ತಾರ. ಫೈನಲಿ ರೀಚ್ ಆದ್ವಿ ನದಿ ಹತ್ರ. ತುಂಬಾ ಜನ ಇದ್ದಾರೆ ನೋಡಿ. ಅಂದ್ರೆ ನಾರ್ಮಲ್ ಡೇಸ್ ಅಲ್ಲಿ ಬರ್ಬೇಕು, ತುಂಬಾ ರಶ್ ಇದೆ. ವೀಕೆಂಡ್ ಅಲ್ಲಿ ತುಂಬಾ ಜನ ಇದ್ದಾರೆ, ವೀಕ್ ಡೇಸ್ ಅಲ್ಲಿ ಬನ್ನಿ, ತುಂಬಾ ಕಡಿಮೆ ಇರ್ತಾರೆ. ಮೋರ್ ಇನ್ಫಾರ್ಮೇಶನ್ಗೆ ನಾನು ಸಪ್ರೇಟ್ ಚಾನಲ್ ಮಾಡ್ತೇನೆ. ನೋಡಿ ಇಲ್ಲಿ ಎಲ್ಲ ಸ್ವಿಮ್ ಮಾಡ್ತಾ ಇದ್ದಾರೆ, ತುಂಬಾ ಜನ ಬಂದವ್ರೆ. ನಾವು ಈಜಾಡ್ಬೇಕು, ಬಿಸಿಲಂತೂ ಸಖತ್ ಜಾಸ್ತಿನೇ ಇದೆ. ನಮ್ ಬ್ರೋ ನೋಡಿ ಸ್ಪೆಕ್ಟ್ ಹಾಕೊಂಡು ಫುಲ್ಲು ಮಿಂಚುತ್ತವನೆ ನಮ್ ಬ್ರೋ. ಬ್ರೋ ಈಜ್ ಬರುತ್ತೆ ಇಲ್ಲ ಬ್ರೋ? ನಂದು ವಿಡಿಯೋ ಕಳಿಸ್ತೀನಿ, ನಾನು ಬೇಕಾದ್ರೆ ನೋಡ್ಬಿಡು. ನಾನು ನೋಡೋದು ಎಲ್ಲರೂ ಈ ವಿಡಿಯೋ ಅಂತಾರೆ, ಬಟ್ ಬಂದಿಲ್ಲ ಅಂದ್ರೆ ಆಮೇಲೆ ಮೊದ್ಲೇ ಇಷ್ಟು ದಪ್ಪ ಇದೀರಾ, ನಮ್ ಬೇರೆ ಕಾಪಾಡಕ್ ದಪ್ಪ ಏನ್ ಅಡ್ವಾಂಟೇಜ್ ಗೊತ್ತಾ ಸ್ವಿಮ್ಮಿಂಗ್ ಅಲ್ಲಿ? ನೀವು ಈಜ್ ಹೊಡಿಲ್ಲ ಅಂತ ತೇಲ್ತಾ ಇರ್ತಾರ, ಬಲೂನ್ ಓದಿರ್ತೀವಲ್ಲ, ಗಾಳಿ ಎಲ್ಲ ಒಳಗಡೆ ಜಾಸ್ತಿ ಇದ್ದಾಗ ಮೇಲೆ ತೇಲ್ತಾ ಇರ್ತೀವಿ. ಎಷ್ಟು ಟೈಟ್ ಆಗ್ಬಿಟ್ಟವ್ರ ಅಂತ ಈ ದಾರ ನಾವು ಅಂತ ತಂದು ಹಾಕ್ತಾರೆ, ಇವ್ರು ತೋರಿಸಿ ಮಕ್ಕ ಫುಲ್ ಟೈಟ್ ಆಗ್ಬಿಟ್ಟವ್ರೆ. ನಮ್ ಕಾರ್ ಬಂತು. ನೋಡಿ ಇವರು ಎತ್ಕೊಳ್ಳೋದು ಬಿಸಾಕೋದು. ಕಕ್ಕೆ ಹುಡುಕ್ತಾ ಇದ್ದೀವಿ ಅಡುಗೆ ಮಾಡೋಕೆ. ಅಲ್ಲ ಬ್ರೋ, ಕಲ್ಲು ಅಲ್ಲೇ ಇತ್ತಲ್ಲ, ಕಲ್ಲೇನು ಕೆತ್ಕೊಂಡ್ರಿ? ಕಲಿಯುಗದ ಬಾಹುಬಲಿ ಎತ್ತಪ್ಪ ಕಲ್ಲು. ಈ ಕಲ್ಲು ಹಾಂ ಕಲ್ತಾವ. ಅದೊಂದು ಎತ್ಕೊಬತ್ತೀಯ ನೋಡು. ಇವನು ಯಾರು ಬೋರು, ಇವನು ಸುಮ್ಮನೆ ಮ್ಯಾಚ್ ಬಾಕ್ಸ್ ಅಂದಿಲ್ಲ, ಏನೂ ತಂದಿಲ್ಲ, ನಮ್ಮನ್ನ ಕೇಳ್ದ. ನಾನು ಕೇಳಲ್ಲಪ್ಪ. ಅಲ್ಲ ಕಣ, ಏನಲ್ಲೋ ಅಲ್ಲೇ ಹೇಳ್ದೆ ಕಣ ಮ್ಯಾಚ್ ಬಾಕ್ಸ್ ತಗೊಂಬ ಅಂತ. ಯಾರಿಗೆ? ನಿನಗೆ ಹೇಳ್ದೆ ನಾನು. ಅಲ್ಲಿ ಹೋಗು, ಓಡು. ನಾನು ಇಲ್ಲಿ ಈ ಬ್ಯಾಗ್ಗಳನ್ನೆಲ್ಲ ಸೇಫ್ ಇದು ನೋಡ್ಕೊತಾ ಇರ್ತೀನಿ ಕ್ಲೀನಾಗಿ. ಕುಕಿಂಗ್ ಮಾಡ್ಸಲ್ಲ ಬಾ, ಚಿಕನ್ ಮಾಡೋಣ. ನಿಮ್ಮನೆ ತಂದಿರೋದು, ವಾವ್ ನಿಮ್ಮನೆ ಪಾತ್ರೆ. ಆ ಕಡೆ ನಡಿ, ಆ ಕಡೆ. ಹಾಂ ಫಿಶ್ ಇದ್ರೆ ಏನು, ಫಿಶ್ ನೀರಲ್ಲಿ ಇನ್ನಿಲ್ಲಿರ್ತವೆ. ಎಷ್ಟು ಕಷ್ಟಪಡ್ತಾರೆ ಈಗಿನ ಜನ್ರೇಷನ್ ಹುಡುಗಿ. ಚಿಕನ್ ಹಾಂ ತೊಳಿ ಒಂದ್ಸತಿ ತೊಳಿ. ಹಾಂ ಕ್ಲೀನಾಗಿ ಕೈ ಹಾಕಿ ಹಿಂಗೆ ಈಚ್ಬೇಕು, ಹಂಗೆ ಕಿಚಿಕ್ ಅಂತ. ಎರಡು ಕೈಯನ್ನು ಬಳಸಿ ತೊಳಿಬೇಕು. ನೀನೇನಿಲ್ಲ. A few moments later. ಫೇಸ್ ಏನು ಕಾಣಿಸಲ್ಲ, ಹಾಕ್ರಿ ಬಿಡಿ. ಸಾರ್ಥಕ ಆಯ್ತು. 2 ಪೀಸ್ ಜಾಸ್ತಿ ಹಾಕ್ತೀನಿ ಹೇಳಿ ಬ್ರೋ. ಎಲ್ಲಿ ನೋಡಿ ಬಾಹುಬಲಿ. ಬಿಡಿ ಬ್ರೋ, ಸಾರ್ಥಕ ಆಯ್ತು. ಸಖತ್ ಇದು ಬರ್ತಾ ಇದೆ ಸೌಂಡು. ನಂಗರ್ದ ನಿಂಗರ್ದ ಲಿವರ್. ಹಾಂ ನಂಗೆ ದೊಡ್ಡದ ನಾನು ತಿನ್ಬಿಡ್ತೀನಿ. ಇಲ್ಲ ಐತೆ ನೋಡಿ 2 ಮೂಡೆ ಕೊಡ್ತೀನಿ. ಹಾಂ ಇಡ್ರಿ. ಅಣ್ಣ ಅವ್ರೆ, ನಮ್ಮ ಅಣ್ಣ ಕುಕಿಂಗ್ ಹೊಗೆ ಅದು ಒಳಗಡೆ ಇನ್ನು ದೇವರೊಳಗೆ ಬೆಂಕಿ ಗೊತ್ತಾಗ್ತಾ ಇಲ್ಲ.
ಪಾಪ ದೇವ್ರ ಮೇಣೆ ಯಾಕೆ ಇಕ್ತೆ ಮತ್ತೆ. ಇಲ್ಲೇ ದೇವರಿದೆ. ಬೇಗ ಪಕ್ಕದ ಏನಾದರೂ ಇದೆಯಾ ಮುಚ್ಚೋಕ್ಕೆ? ಕಟ್ಗೆ ಮೇಡಮ್. ಚಿಕನ್ಗೂ ಬೇಕು ನೋಡ್ಬೇಕು. ಹ್ಞೂ ನೋಡಿ ಕಟ್ಗೆ ಮೇಡಮ್. ಹ್ಞೂ ಬೇಕು. ಓ ಅಣ್ಣ ಉಪ್ಪು ತಂದಿರೋದು ಪ್ಯಾಕೆಟ್ ತೋರಿಸು. ಓ ಅಣ್ಣ ಈ 1.5 kg ಗ್ರೇವಿಗೆ ಇದು ಉಪ್ಪು ಅಣ್ಣ. ಅಯ್ಯೋ ಲೋ ಏನು ಅನ್ಕಣಿ. ನಮ್ಮನೆ ಕಳಿಸ್ತಾರೆ ಹೇಳೋವರೆಗೆ. ನಾ ಏನು ಹೇಳ್ಸ, ಅವರು ನಮ್ಮ ತರ ಟ್ರಿಪ್ ಬಂದಿರ್ತಾರೆ, ಅವನೇ ಬಂದು ಕಳಿಸ್ಬೇಕು. ಅಣ್ಣ ನಿಮ್ಮಿಂದ ನಮ್ಮನ್ನ ಓಡಿಸ್ಬಿಡ್ತಾರೆ ಅಣ್ಣ. ಅವ್ರಿಗೆ ಹೇಳೋ ಜಯಶಂಕರ್ ಬಂದರು ಬಂದೇ ಬಿಟ್ಟು ಎಲ್ಲ ಬ್ಯಾಗ್ ತಂದ್ರು. ಅವ್ರಿಗೆ ಹೇಳೋಗೋ ನಿಮ್ಮಿಂದ ನಮ್ಮನ್ನ ಓಡಿಸ್ತಾರೆ. ನಾವೆಲ್ಲ ಆಲ್ರೆಡಿ ಇಟ್ಬಿಟ್ಟಿದ್ದೀವಿ, ಗೊತ್ತಾಗಂಗೆ ಮಾಡ್ತಾ ಇದೀವಿ. ಹೇಳೋಗೋ ನೀನು. ಹೋಯ್ತಂತ ಏನೋ ಮಾಡೋಕ್ಕೋಗಿ ಬ್ಲಾಸ್ಟ್ ಮಾಡ್ತಾವ್ರ ಅಣ್ಣ. ಹೌದೌದು. ಪೋಸ್ಟ್ ಕೊಟ್ರಿ ಹಂಗೆ ಕಾಲೇಜಲ್ಲಿ ಹಂಗೆ ಜಗಳ ಆಡ್ತೀವಿ. ಈ ಕಡೆ ಸ್ವಲ್ಪ ಪೋಸ್ಟ್ ಕೊಟ್ಟು ಕೊಡಪ್ಪ ಕಟ್ಟಿಗೆ ಮನ್ಸ ಅಂತ ಕಾಳು ಮನ್ಸ ಅಂದ್ರೆ ಇನ್ನೊಬ್ಬ ಬಂದಾಕ ಸ್ವಲ್ಪ ಸ್ಮಾರ್ಟ್ ಆಗಿ ಕೈ ಬರೀ ಕಾಮೆಂಟ್ ಮಾಡಕ್ಕೆ. ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ನೋಡ್ರಿ ಹೀರೋ ನೆಕ್ಸ್ಟ್ ಅವ್ರ ಮೂವಿ ಎಲ್ಲ ಇಡೀ ವರ್ಲ್ಡಲ್ಲೇ ಇದಾಗುತ್ತೆ, ರಿಲೀಸ್ ಆಗುತ್ತೆ. ಗೊತ್ತಾ ನಿಮ್ಮ ಇಂಗ್ಲೀಷಲ್ಲಿ ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ? My experience so worst with these peoples. ಹ್ಞೂ And that girl doing nothing. He just posing on photo. That's it. He have taking. She came for just for photo. And now he handling that. ಬಿಕ್ಲನಾ ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ ಅಂತ ತಿಕ್ಲಿ ಹಿಡಿಯುತ್ತೆ. Yes, that's it. And this guy just giving pose on Instagram reels. That's it. This boy only complaining about us. Because they're nothing doing. I'm cooking. Look, I'm cutting onion, chopping. ಈ ಕಾಲ್ ಮೇಲೆ ಬರುತ್ತದು. ಹಾಯ್ ಜಯಶಂಕರ್, ಸೇ ಹಾಯ್. Bye. ಹಾಯ್ ಸರ್, ಸೇ ಹಾಯ್. ಬೆಳ್ಳುಳ್ಳಿ ಸುಲಿಯೋಕ್ಕೆ 10 ನಿಮಿಷ ಟೈಮ್ ತೊಗೊಂಡವ್ರೆ, ಇನ್ನೂ ಮುಗ್ದಿಲ್ಲ. ಹಾಕೋ ಬೆಳ್ಳುಳ್ಳಿ ಬೇಗ ಚಿಕನ್ ಹಾಕ್ತೀನಿ ನೋಡಿ. ನಮ್ಮ ಬ್ರೋ ಬೈತವ್ರೆ ಆಗ್ಲಿಂದ. ಏನ್ ಬ್ರೋ ಎದುರುಗಾಗಬೇಕಾ ನಾನು? ಸಾಮಾನು ಕಟ್ ಮಾಡ್ತೀನಿ. ಅದೊಂದು ಕೆಲಸ ಕಲ್ತವನು ಅಷ್ಟೇ. ಬಾಯ್ಸ್ ಥಿಂಗ್ಸ್ ಯು ಕ್ಯಾನ್ ನಾಟ್ ಅಂಡರ್ಸ್ಟ್ಯಾಂಡ್. ಉಪ್ಪಾಗುತ್ತೆ. ಅಡುಗೆ ಮಾಡಿದ್ದಾಯ್ತು, ಫೈನಲ್ ಸ್ಟೇಜ್ ಅಲ್ಲಿ ಇದೆ. ಇವಾಗ ಈಜಾಡ್ಬಿಟ್ಟು ಬಂದು ಊಟ ಮಾಡ್ಬೇಕು. ವೈ ಯು ಕಾಂಟ್ ಅಂಡರ್ಸ್ಟ್ಯಾಂಡ್. ಏನ್ ಹಾಕಿ ಇಲ್ವಲ್ಲ ನೀ ಇದ್ರಲ್ಲಿ? ಪೀಪಲ್ ಪ್ಯಾಕೆಟ್ ಅಲ್ಲಿ ಹಾಕಿದ್ದೀನಿ, ಹಾಕ್ಬೇಡ. ಅವ್ರ ಸೈಡ್ ಹೋದ್ರೆ ರೀ ಅಂದು ಏನ್ ಮಾಡಲ್ಲ, ಸಿಟ್ಟು ಬಂದ್ರೆ ಹಂಗೆ ಓಡಿಸ್ಕೊಬರುತ್ತೆ. ಅಲ್ಲಿ ಕಾಣಿಸುತ್ತೆ, ಸುಮ್ಮನೆ ಯಾರಾದ್ರೂ ಬರ್ತಾರೆ ಮತ್ತೆ ಮಾತಾಡ್ತಿದ್ರು ಪ್ರಾಬ್ಲಮ್. ಲಿವರು I got it. What? I saved by space. Now I give it to that girl. you save? I rescue the one girl. This is girl face wash. ಚಿಕನು ತಿನ್ನು. ಇದೇ ತರ ಎಕ್ಸ್ಪೀರಿಯನ್ಸ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಲೈಫ್ನ ಎಂಜಾಯ್ ಮಾಡಿ. ಮದುವೆ ಆಗೋಕ್ಕಿಂತ ಮುಂಚೆ, ಆಮೇಲೆ ಈ ತರ ಎಲ್ಲ ಎಂಜಾಯ್ ಮಾಡೋಕ್ಕೆ ಸಿಗೋದೇ ಇಲ್ಲ.
ನಿಂಗೆ ಯಾಕಪ್ಪ ಮದುವೆ ಮೇಲೆ ಅಷ್ಟೊಂದು ಜಿಗುಪ್ಸೆ? ಮದುವೆ ಅಂದರೆ ಇಷ್ಟ ಇಲ್ಲ. ಮದುವೆ ಆಗ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಮದುವೆ ಆಗೋದೇ ಡೌಟು. ಆದರೆ ಮದುವೆ ಆದರೆ ಎಂಜಾಯ್ ಮಾಡೋಕ್ಕಂತೂ ಆಗೋದೇ ಇಲ್ಲ. ಫೈನಲಿ ಎಲ್ಲ ಮುಗಿತಾ ಬಂದು ಚಿಕನ್ ಎಲ್ಲ ಮಾಡಿಕೊಂಡು, ಆಮೇಲೆ ಅಡುಗೆ ಎಲ್ಲ ಮಾಡಿಕೊಂಡು, ನೀರಲ್ಲಿ ಬಂದು ಆಟ ಆಡಿಬಿಟ್ಟು, ಆಮೇಲೆ ಫುಲ್ಲು ತಿಂದುಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಬಟ್ಟೆ ಹಾಕ್ಕೊಂಡು ಹೋಗ್ತಾ ಇದ್ವಿ. ತುಂಬ ಜನ ನಿಮಗೆ ಹೆಂಗೆ ಏಜ್ ಇರಬೇಕಾದ್ರೇ ಎಲ್ಲರೂ ಕೂಡ ಈಗಲೇ ಎಂಜಾಯ್ ಮಾಡ್ಕೊಳ್ಳಿ. ಮದುವೆ ಏನಾದರೂ ಆದ್ರಿ ಅಂತಂದರೆ ಎಂಜಾಯ್ ಮಾಡೋಕ್ಕೇನೋ ಆಗೋದಿಲ್ಲ. ಮದುವೆಕ್ಕಿಂತ ಇನ್ನೊಂದು ಏನು ಅಂತ ಅಂದರೆ, ಈಗ ನಮಗೆ ಯಾವಾಗ ಸಾವು ಬರುತ್ತೆ ಏನು ಅಂತ ನಮ್ಗೆ ಗೊತ್ತೇ ಇಲ್ಲ. ಆ ಸಾವು ಬರೋ ಅಷ್ಟೊತ್ತಿಗೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಎಂಜಾಯ್ ಮಾಡಿಬಿಡ್ಬೇಕು. ನಾವು ಅಂದ್ಕೊತೀವಿ ಇನ್ನೂ ಚಿಕ್ಕ ವಯಸ್ಸು, ಇನ್ನೂ ತುಂಬ ದಿನ ಬದುಕ್ತೀವಿ ಹಾಗೆ ಹಿಂಗೆ ಅಂತ. ಈಗಿದ್ದವ್ರು ಇನ್ನೊಂದು ಕ್ಷಣದಲ್ಲಿರೋದಿಲ್ಲ, ನಾವು ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ನಿಮಗೆ ಒಂದು ಯಾವುದಾದ್ರೂ ಎಂಜಾಯ್ ಮಾಡೋವಂಥ ಮೂಮೆಂಟ್ ಏನಾದರೂ ಬಂತು ಅಂತ ಅಂದರೆ ಅದನ್ನು ತುಂಬ ಯೂಸ್ ಮಾಡಿಕೊಂಡು ಚಿಕ್ಕ ಚಿಕ್ಕ ವಿಷಯಕ್ಕೆ ನೀವು ಎಲ್ಲರೂ ತುಂಬ ಎಂಜಾಯ್ ಮಾಡಬೇಕು. ಚಿಕ್ಕದನ್ನೇ ತುಂಬ ದೊಡ್ಡದಾಗಿ ನೀವು ಎಂಜಾಯ್ ಮಾಡಬೇಕಾಗುತ್ತೆ. ನಾವು ನೋಡಿ ಈಗ ಲೈಫಲ್ಲಿ ತುಂಬ ಜನಕ್ಕೆ ಪ್ರಾಬ್ಲಮ್ಸ್ ಇದ್ದಿದ್ದೇ, ಎಲ್ರಿಗೂ ಪ್ರಾಬ್ಲಮ್ಸ್ ಇದೆ, ನನಗೂ ಇದೆ, ನಿಮಗೂ ಇದೆ, ಎಲ್ರಿಗೂ ಪ್ರಾಬ್ಲಮ್ಸ್ ಇದೆ ಅಂತ ನಾವು ಎಂಜಾಯ್ಮೆಂಟ್ ಮಾಡೋದನ್ನು ನಾವು ಬಿಟ್ವಿ ಅಂತ ಅಂದರೆ ನಾವು ಇಲ್ಲಿ ಹುಟ್ಟಿದ್ದಕ್ಕೂ ಏನು ಸಾರ್ಥಕನೇ ಇಲ್ಲ, ಎಲ್ಲ ವೇಸ್ಟ್ ಆಗುತ್ತೆ. ಎಂಜಾಯ್ ಮಾಡಿ ಒಂದ್ಸಲ ಟ್ರಾವೆಲ್ ಮಾಡಿ, ಈ ಥರ ಬನ್ನಿ ಆಚೆ, ಪರಿಸರನ ನೋಡಿ, ನೀವೇ ಯೋಚನೆ ಮಾಡ್ತೀರಾ, ಇಷ್ಟು ಸುಂದರವಾಗಿರೋ ಪರಿಸರನ ನಾವು ಮಿಸ್ ಮಾಡ್ಕೊತಿದ್ವಿ ಅಂತ. ಪಾತ್ರೆ ಎಲ್ಲ ಹಿಡ್ಕೊಂಡು ಹೋಗ್ತಾ ಇದ್ವಿ, ಫುಲ್ ಅಪ್ಪಿದೆ ರೀ. ಅವನು ಲೇಟ್ ಮಾಡ್ತವನೆ ಅಂದರೆ ಸಖತ್ ಲೇಟ್ ಮಾಡ್ತವನೆ. ಈ ವಿಡಿಯೋ ಅಂತೂ ತುಂಬ ಇಷ್ಟ ಆಯಿತು ಅಂತ ಅನ್ಕೊತೀನಿ ಎಲ್ರಿಗೂ. ಏನಕ್ಕಂತಂದರೆ ಟ್ರಾವೆಲಿಂಗ್ ಅನ್ನೋದು ಕೂಡ ಎಲ್ರಿಗೂ ತುಂಬ ಹ್ಯಾಪಿನ ತಂದುಕೊಡುತ್ತೆ. ಆ ಥರ ನಾವು ಇವತ್ತು ತುಂಬಾ ಎಂಜಾಯ್ ಮಾಡಿದ್ದೀವಿ. ನಿಮ್ಗೇನಾದರೂ ಇದೇ ಥರ ಒಳ್ಳೆ ಕಂಟೆಂಟ್ ವಿಡಿಯೋ ಬೇಕಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಒಂದು ತಲೆಗೊಂದು ಕೊಡ್ರಿ. ಹಂಗೆ ಎಲ್ರಿಗೂ ಶೇರ್ ಮಾಡಿರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್, ಗುಡ್ ನೈಟ್, ಶುಭರಾತ್ರಿ, ಶುಭ ದಿನ. ಥ್ಯಾಂಕ್ ಯು ಸೋ ಮಚ್. ಜೈ ಶ್ರೀರಾಮ್. ಬಾಯ್ ಗಾಯ್ಸ್. ಬಾಯ್. ಮತ್ತೆ ಸಿಗೋಣ ಅಂತ ಹೇಳು. ನೆಕ್ಸ್ಟ್ ವಿಡಿಯೋದಲ್ಲಿ.